ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಒಂದು ಸ್ವೀಟ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಅದೇನೆಂದರೆ ಶೇಂಗಾ ಉಂಡೆ. ಇದು ಹೆಲ್ದಿಯಾಗೂ ಇರುತ್ತೆ ಮತ್ತು ಈಸಿ ಕೂಡ, ಮತ್ತು ನಿಮಗೆ ಬೇಗನೆ ಆಗುವಂಥ ರೆಸಿಪಿ. ಮತ್ತು ಯಾವಾಗಲಾದರೂ ಗೆಸ್ಟ್ ಬಂದಾಗ ಅಥವಾ ನಿಮಗೇನೆ ಏನಾದರೂ ಸ್ವೀಟ್ ತಿನ್ನಬೇಕು ಅನಿಸಿದಾಗ ಇನ್ಸ್ಟಂಟಾಗಿ ಮಾಡಿಕೊಳ್ಳುವಂಥ ರೆಸಿಪಿ ಇದು. ಈ ಶೇಂಗಾ ಉಂಡಿನ ನಾವು ಉಪವಾಸಕ್ಕೂ ಬಳಸ್ಬೋದು. ಬನ್ನಿ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾನಿಲ್ಲಿ ಒಲೆ ಮೇಲೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ಶೇಂಗಾ ಅಥವಾ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನಾವು ಹುರ್ಕೋಬೇಕು. ಚೆನ್ನಾಗಿ ಅಂತಂದರೆ ಮೇಲಿನ ಸಿಪ್ಪೆ ಬಿಚ್ಚಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ತುಂಬ ಬ್ರೌನ್ ಕಲರ್ ಮಾಡ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು. ಆಮೇಲೆ ಮೇಲೆಗಡೆಯಿಂದ ಸಿಪ್ಪೆ ಬಿಚ್ಚೋಕ್ಕೆ ಬರಬೇಕು, ಅಲ್ಲಿವರೆಗೂ ಅದನ್ನು ಹುರ್ಕೊಂಡ್ರೆ ಸಾಕು. ನೋಡಿ, ಈಗ ಹುರಿದಾಗಿದೆ. ಈಗ ನೋಡಿ, ತೋರಿಸ್ತಾ ಇದ್ದೀನಿ. ಈ ರೀತಿ ಆದರೆ ಸಾಕು. ಈಗೇನು ಮಾಡೋಣ, ಇದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ತಟ್ಟೆಗೆ ಹಾಕಿಬಿಟ್ಟು ಇದು ಫುಲ್ ತಣ್ಣಗಾಗಬೇಕು. ಅಲ್ಲಿವರೆಗೂ ಇದನ್ನು ಹಾಗೆ ಬಿಡೋಣ, ಯಾಕಂದರೆ ಇದರ ಮೇಲ್ಗಡೆ ಇರೋಂಥ ಸಿಪ್ಪೆನೆಲ್ಲ ತೆಗಿಬೇಕಲ್ವ. ಅದಕ್ಕೆ ಅದನ್ನು ತಣ್ಣಗಾದಮೇಲೆ ನೋಡಿ ಈ ರೀತಿ ಸಿಪ್ಪೆನ ತಕ್ಕೋಬೇಕು. ನಾನು ಮುಂಚೆನೇ ಈಗ ತಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಆದರೆ ಸಾಕು. ಈಗ ಸಿಪ್ಪೆ ತೆಗೆದಿದ್ದಾಗಿದೆ. ಈಗೇನು ಮಾಡೋಣ, ಒಂದು ಮಿಕ್ಸರ್ ಜಾರ್ನ ತೊಗೊಳ್ಳೋಣ. ಅದಕ್ಕೆ ಈ ಶೇಂಗಾನ ಅಥವಾ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ಈಗ. ಈಗ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು, ಅಂದರೆ ಪೌಡ್ರ್ ಮಾಡ್ಕೋಬೇಕು. ನಾನೀಗ ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಒಂದು ಸತಿ ಇದನ್ನು ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ. ನೋಡಿ, ಈ ರೀತಿಯಾಗಿ ಅದು ಪೌಡ್ರ್ ಹಾಕಬೇಕು. ಇಷ್ಟಾದರೆ ಸಾಕು. ಈಗ ಏನು ಮಾಡೋಣ, ಇದಕ್ಕೆ ನಾವು ಒಂದು ಅರ್ಧ ಕಪ್ನಷ್ಟು ಬೆಲ್ಲನ ಮುಂಚೆನೇ ನಾನು ಹೆಚ್ಕೊಂಡಿದ್ದೀನಿ. ನಾನು ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ. ಹೀಗೆ 1/4 ಚಮಚದಷ್ಟು ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಇನ್ನೂ ಸ್ವೀಟು ಕಡಿಮೆ ಬೇಕು ಅಂದರೆ ನೀವು ಒಂದು 1/4 ಕಪ್ನಷ್ಟು ಹಾಕ್ಕೊಂಡ್ರೂ ಸಾಕು. ಇದಾದರೆ ಮೆಜರ್ಮೆಂಟು ಕರೆಕ್ಟಾಗಿದೆ. ಈಗ ಅದನ್ನು ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡಿದ ಮೇಲೆ ಹೀಗಾಗುತ್ತೆ. ಅದನ್ನು ಈಗ ಒಂದು ಬೌಲ್ಗೆ ನಾನು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅದು ಮಿಶ್ರಣ ಆಗುತ್ತೆ. ಈಗೇನು ಮಾಡಬೇಕು, ಇದನ್ನು ನಾವು ಮೊದಲು ಚೆನ್ನಾಗಿ ಅದನ್ನು ಕೈಯಿಂದ ಕಲಿಸ್ಕೋಬೇಕು. ಯಾಕಂದರೆ ಆ ಬೆಲ್ಲ ಮತ್ತು ಶೇಂಗಾ ಎರಡೂ ಮಿಕ್ಸ್ ಆಗಬೇಕು. ಮತ್ತು ಆ ಶೇಂಗಾಯಿಂದ ಸ್ವಲ್ಪ ಎಣ್ಣೆನೂ ಕೂಡ ರಿಲೀಸ್ ಆಗುತ್ತೆ. ಅದನ್ನು ನಾವು ಚೆನ್ನಾಗಿ ಕಲಿಸೋದ್ರಿಂದ ನಮಗೇನು ನಾವು ಉಂಡೆ ಕಟ್ತೀವಲ್ವ, ಅದು ಚೆನ್ನಾಗಿ ಈಸಿಯಾಗಿ ಬರುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ ಅದನ್ನು ಮಿಕ್ಸ್ ಮಾಡ್ಕೋತೀವಲ್ವ, ಕಲಿಸ್ಕೋತೀವಲ್ವ, ಆವಾಗ ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈಗ ಸ್ವಲ್ಪನೇ ಈ ರೀತಿ ಮಿಶ್ರಣ ತೊಗೊಂಡ್ಬಿಟ್ಟು ಅದನ್ನು ಉಂಡೆ ಮಾಡ್ಕೋಬೇಕು. ಮತ್ತು ಇದರ ಉಂಡೆನ ಚಿಕ್ಕದಾಗಿ ಮಾಡ್ಕೊಂಡ್ರೇ ಒಳ್ಳೆಯದು. ತುಂಬ ದೊಡ್ಡದು ಮಾಡ್ಕೊಳ್ಳೋಕೆ ಹೋಗಬೇಡಿ. ಚಿಕ್ಕ ಉಂಡೆಗಳನ್ನು ಮಾಡ್ಕೋಬೇಕು. ಮತ್ತು ಈ ಚಿಕ್ಕ ಉಂಡೆ ಮಾಡಿಡೋದ್ರಿಂದ ನೀವು ಮಕ್ಕಳಿಗೆ ಈ ಉಂಡೆ ಹೆಲ್ದಿ ಕೂಡ. ನೀವು ಡೈಲಿ ಒಂದು ಕೊಟ್ಟರು ನಡೆಯುತ್ತೆ, ಅಥವಾ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಕೊಟ್ಟರು ನಡೆಯುತ್ತೆ. ಚಿಕ್ಕ ಉಂಡೆ ಇರೋದ್ರಿಂದ ಮಕ್ಕಳು ತಿಂತಾರೆ. ತುಂಬ ದೊಡ್ಡ ಉಂಡೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಚಿಕ್ಕ ಉಂಡೆ ಆದರೆ ಒಳ್ಳೆಯದು. ನೋಡಿ, ಈ ರೀತಿಯಾಗಿ ಉಂಡೆನ ಕಟ್ತಾ ಹೋಗಬೇಕು. ಮತ್ತು ಕಟ್ಟೋಕ್ಕೆ ಕೂಡ ಈಸಿಯಾಗಿ ಬರುತ್ತೆ. ತುಂಬ ಏನದರಲ್ಲಿ ಶ್ರಮ ಇಲ್ಲ. ನೋಡಿ, ಈ ರೀತಿಯಾಗಿ ಉಂಡೆನ ಕಟ್ಬಿಟ್ಟು ಒಂದು ಡಬ್ಬದಲ್ಲಿ ನೀವು ಹಾಕಿಟ್ಕೊಂಡ್ಬಿಟ್ರೆ ನೀವು ಮಕ್ಕಳಿಗೆ ಇದನ್ನು ಕೊಡಿ. ಹೆಲ್ದಿಯಾಗಿರುತ್ತೆ. ಮತ್ತು ಮಕ್ಕಳು ಚಿಕ್ಕ ಉಂಡೆ ಇರೋದರಿಂದ ಬೇಡ ಅಂತಲೂ ಅನ್ನಲ್ಲ, ಈಸಿಯಾಗಿ ತಿಂತಾರೆ. ನೋಡಿದ್ರಲ್ಲ ಶೇಂಗಾ ಉಂಡಿನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ಮಾಡೋಕ್ಕೆ ಕೂಡ ಅಷ್ಟೇ ಸುಲಭ ಮತ್ತು ಇನ್ಸ್ಟಂಟಾಗಿ ಮಾಡುವಂಥ ರೆಸಿಪಿ ಇದು. ಈ ರೆಸಿಪಿನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.